ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಬೆಳಗಾವಿ ಭಾಗದ ಅನೇಕ ಗ್ರಾಮಗಳು ಜೊತೆಗೆ ಅನೇಕ ನಗರಗಳು ಕೂಡ ಫ್ಲಡ್ ರಿಲೇಟೆಡ್ಗೆ ಸೇರ್ಪಡ್ತಾ ಇದೆ. ಮಹಾರಾಷ್ಟ್ರದ ಮಳೆಯ ಅಬ್ಬರಕ್ಕೆ ಘಟಪ್ರಭೆಯ ರೌದ್ರ ನರ್ತನ ಮುಂದುವರಿತಾ ಇದೆ. ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮಟನ್ ಮಾರ್ಕೆಟ್ ಕೂಡ ಜಲಾವೃತಗೊಂಡಿದೆ. ಹೀಗಾಗಿ ವ್ಯಾಪಾರಸ್ಥರಿಗೆ ಬಹಳ ಸಮಸ್ಯೆಗಳಾಗಿರುವುದು ಕಂಡುಬರ್ತಾ ಇದೆ. ಸಾಧ್ಯವಾದಷ್ಟು ಅಂಗಡಿಯ ಸಾಮಗ್ರಿಗಳನ್ನ ಈ ಕ್ರೂಸರ್ ಹಾಗೂ ಆಟೋ ಮೂಲಕ ಅಂಗಡಿ ಮಾಲೀಕರು ಶಿಫ್ಟ್ ಮಾಡಿಸ್ತಾ ಇದ್ದಂತಹ ಚಿತ್ರಣ ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಗೋಕಾಕ್ನಲ್ಲಿ ಹಲವು ಬಡಾವಣೆಗಳಿಗೆ ಈಗಾಗಲೇ ಘಟಪ್ರಭೆಯ ನೀರು ನುಗ್ಗಿದೆ. ಇಷ್ಟು ಮಾತ್ರ ಅಲ್ಲ, ಮಟನ್ ಮಾರ್ಕೆಟ್ಗೂ ಕೂಡ ಈ ಘಟಪ್ರಭೆಯ ರೌದ್ರ ನರ್ತನ ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ಅಲ್ಲಿದ್ದಂತಹ ಸಾಮಗ್ರಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಅಂಗಡಿಯ ಮಾಲೀಕರು ವ್ಯಾಪಾರಸ್ಥರು ಮುಂದಾಗ್ತಾ ಇದ್ದಾರೆ. ವ್ಯಾಪಾರದಲ್ಲೂ ಕೂಡ ಲಾಸ್ ಆಗಿದೆ ನಮಗೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಹೇಳಿಕೆ ಆಗ್ತಾ ಇದೆ, ಬವಣೆ ಆಗ್ತಾ ಇದೆ. ಮತ್ತೆ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇಂಥದ್ದೊಂದು ಕೃತಕ ನೆರೆಯ ಸನ್ನಿವೇಶಕ್ಕೆ ನಾವು ಸಾಕ್ಷಿ ಆಗಬೇಕಾಗತ್ತೆ. ಇದಕ್ಕೆ ಸರಿಯಾದ ಶಾಶ್ವತ ಪರಿಹಾರ ಬೇಕು ಅನ್ನೋದು ಅವ್ರ ಕೂಗು. ಗೋಕಾಕ್ ನಗರದಲ್ಲಿ 20 ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ನಾವೀಗ ತೋರಿಸ್ತಾ ಇದೀವಿ. ಏನಂತಂದ್ರೆ ಯಾವ ಥರ ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ ಈಗಾಗಲೇ ಪ್ರವಾಹ ಬಂದಿದೆ. ಗೋಕಾಕ್ ನಗರಕ್ಕೆ 20 ಮನೆಗಳ ಈಗಾಗಲೇ ಜಲಾವೃತ ಆಗಿದೆ. 20 ಮನೆಗಳ ಇರತಕ್ಕಂಥ ಏನು ಜನ ಇದ್ದಾರೆ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 2 ಅಂತಂದರೆ ಕಾಳಜಿ ಕೇಂದ್ರ ಏನಿದೆ, ಕಾಳಜಿ ಕೇಂದ್ರ ತೆಗೆಯಲಾಗಿದೆ. ಒಂದು ಪ್ಲಾಟಲ್ಲಿ, ಇನ್ನೊಂದು ಕಡೆ ಏನಂತಂದರೆ ಒಂದು ಕಾಲೇಜಲ್ಲಿ 2 ಗಂಜಿ ಕೇಂದ್ರನ ತೆಗೆದಾಗಿದ್ದಾರೆ. ಹೀಗಾಗಿ ತಾವು ನೋಡ್ಬೋದು ಏನಂತಂದರೆ ಎಷ್ಟೊಂದು ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದು. ಅದು ಭೋಜಗಾರ್ಗಲ್ಲಿ ಇರ್ಬೋದು, ದಾಳಿಂದ್ರ ತೋಟ ಇರ್ಬೋದು, ಮತ್ತು ದನಗಳಪೇಟೆ, ಜೊತೆಗೆ ಏನಂದರೆ ಕಿಲ್ಲಾ, ಹೀಗೆ ಏರಿಯಾದಲ್ಲಿರ್ತಕ್ಕಂಥ ಏನು ಉಪ್ಪಾರ್ಗಲ್ಲಿ, ಭೋಜಗಲ್ಲಿ ಎಲ್ಲವೂ ಕೂಡ ಏನಂತಾರೆ ಈಗಾಗಲೇ ನೀರಲ್ಲಿ ಮುಳುಗಿತ್ತು. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅವು ತೋರಿಸ್ತಾ ಇದ್ವಿ. ತಾವು ನೋಡ್ಬೋದು ಯಾವ ಥರ ಈ ನೀರು ಮನೆಗಳಿಗೆ ನುಗ್ಗಿರುವಂಥದ್ದು. ಈ ಕಡೆ ಏನಿದೆ ಮಟನ್ ಮಾರ್ಕೆಟ್ ಮತ್ತು ಉಪ್ಪಾರ್ಗಲ್ಲಿ ಇದೆ. ಉಪ್ಪಾರ್ಗಲ್ಲಿಯೂ ಕೂಡ ಸುಮಾರು 4 ರಿಂದ 5 ಮನೆಗಳು, ಅಂದರೆ ಒಟ್ಟಾರೆ ಈ ಏರಿಯಾದಲ್ಲಿ ಏನು ದನಗಳಪೇಟೆ ಏರಿಯಾದಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುತ್ತೆ. ಈಗಾಗಲೇ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು, ಸ್ಥಳಾಂತರ ಮಾಡಬೇಕು ಹಾಗೆ ಅಂತ ಅವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಇರತಕ್ಕಂಥ ದಿನಸಿಗಳನ್ನು ಕೂಡ ತೊಗೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇದು ಗೋಕಾಕ್ ನಗರದಲ್ಲಿ 20 ಮನೆಗಳಿಗೆ ನುಗ್ಗಿದ್ದು. ಬನ್ನಿ, ಲೋಕಲ್ ಇದ್ದಾರೆ, ಅವರನ್ನು ಕೇಳ್ಕೊಣ ಯಾವ ಥರ ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ಏರಿಯಾದಾಗ ಬಂದೈತಿರಿ ನೀರು? ಹಳಬಾಗಲ್ಲಿ, ಉಪ್ಪಾರಗಲ್ಲಿ, ಭೋಜಗಾರಗಲ್ಲಿ, ಡೋರ್ಗಲ್ಲಿ, ಮಟನ್ ಮಾರ್ಕೆಟ್ ಇದೆಲ್ಲ ನೀರು ಬರ್ತೇವೆ. ಎಷ್ಟು ಮನೆಗಳು ಹೋಗಿದೆ ನೀರು? ಇವಾಗ ಒಂದು 20 ಮನೆಗಳು ಈ ಕಡೆ ಎಲ್ಲ 20 ಮನೆಗಳಲ್ಲಿ ನೀರು ಆಲ್ರೆಡಿ ಇದೆ. ಇವಾಗ ಹೊರಗೆ ಬಂದಿದ್ದಾರೆ ಆಲ್ರೆಡಿ 20 ಮನೆ ಆದ್ರೆ ಹೊರಗಿದ್ದಾರೆ. ಇವಾಗ ಕಾಳಜಿ ಕೇಂದ್ರದಲ್ಲಿ ಎಲ್ಲ ಹೋಗ್ತಿದ್ದಾರೆ. ಇವಾಗ ಸರ್ಕಾರದವರು ಎಲ್ಲ ಇದು ಮಾಡ್ತಿದ್ದಾರೆ. ವಿಶಾಲ್ ಸದಾಶಿವ ಮಾವರ್ಕರ್. ವಿಶಾಲ್ ಅವರ ಪ್ರಕಾರ ಅಂತಾರೆ 20 ಮನೆಗಳು ನೀರು. ಬನ್ನಿ, ಇಲ್ಲೊಂದಿಷ್ಟು ನಗರಸಭೆಯ ಅಧಿಕಾರಿಗಳಿದ್ದಾರೆ, ಅವರನ್ನ ಮಾತಾಡ್ಸೋಣ. ಯಾವ್ಯಾವ ಏರಿಯಾಗಳು ನೀರು ಹೋಗಿದ್ದು ಮತ್ತು ಏನನ್ನ ಮುಂಜಾಗ್ರತಾ ಕ್ರಮ ಏನೇನು ಕೆಲಸ ಮಾಡಿದ್ರು, ಏನೇನು ಮಾಡಿದ್ರು ಸರ್? ಈಗ ಹಿಡಕಲ್ ಡ್ಯಾಮ್ ಜಲಾಶಯ ಇದೆ ಅಂತ 24,300 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಘಟಪ್ರಭಾ ನದಿಯಲ್ಲಿ ದಡದಲ್ಲಿ ಇರುವಂಥ ಭೋಜಗಾರ್ಗಲ್ಲಿ, ಉಪ್ಪಾರಗಲ್ಲಿ ಹಾಗೂ ಮಾರ್ಕಂಡೇಯ ನಗರದಲ್ಲಿ ನೀರು ಬರ್ತಾ ಇದೆ ರಾತ್ರಿಯಿಂದ ನಿನ್ನೆ. ಅದೇ ರೀತಿಯಾಗಿ ಎಲ್ಲ ಜನರಿಗೆ, ಸಾರ್ವಜನಿಕರಿಗಾಗಿ ನಗರಸಭೆಯಿಂದ ಕಟ್ಟುನಿಟ್ಟಾಗಿ ಎಲ್ಲರಿಗೂ ಶಿಫ್ಟ್ ಆಗಲಿಕ್ಕೆ ಗಂಜಿ ಕೇಂದ್ರಗಳನ್ನು ನಗರಸಭೆಯಿಂದ ಒಂದು ಜೂನಿಯರ್ ಕಾಲೇಜಲ್ಲಿ ಹಾಗೂ ಜನತಾ ಪ್ಲಾಟ್ ಸ್ಕೂಲ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಅದೇ ರೀತಿ ಸಾರ್ವಜನಿಕರು ಅಲ್ಲಿ ಯಾರು ಮನೆಯಲ್ಲಿ ನೀರು ಅವಾಂತರವಾಗುವ ಸಂಭವ ಇರುವುದರಿಂದ ಅವ್ರಿಗೆ ಎಲ್ಲ ಸಾರ್ವಜನಿಕರಿಗೆ ನಾವು ತಿಳುವಳಿಕೆಯನ್ನು ಕೊಟ್ಟು ಅವ್ರಿಗೆ ಶಿಫ್ಟನ್ನು ಮಾಡಲಿಕ್ಕೆ ಎಲ್ಲ ನಗರಸಭೆಯಿಂದ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಂಡಿವೆ. ಎಷ್ಟು ಜನ ಇದರಲ್ಲಿ ಬಾಧಿತ ಆಗಿದ್ದಾರೆ? 20 ಮನೆಗಳಿಗಿಂತ ಹೆಚ್ಚು ಮನೆ ಅಂತ ಹೇಳಿದ್ರೆ. ಯಾಕಂದ್ರೆ ಮಾರ್ಕಂಡೆ ಇರ್ಬೋದು, ಹಿರಣ್ಯಕೇಶಿ ಇರ್ಬೋದು, ಜೊತೆಗೆ ಘಟಪ್ರಭಾ 3 ನದಿಗಳ ಸಂಗಮ ಗೋಕಾಕ್ ನಗರದ ಪಕ್ಕದಲ್ಲಿ ಇರುವಂಥದ್ದು. ತಾವೇನು ಹೇಳ್ತೀರ ಬಗ್ಗೆ? ಸರ್, ಈಗ ಜಸ್ಟ್ ಆಗಿ ನಾವು ನಿನ್ನೆ 24,300 ಕ್ಯೂಸೆಕ್ಸ್ ಹಿಡ್ಕಲ್ ಜಲಾಶಯದಿಂದ ನೀರು ಬಂದ ಹಿನ್ನೆಲೆಯಲ್ಲಿ ಹಾಗೂ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತಿರುವುದರಿಂದ ಜಸ್ಟ್ ಆಗಿ ಈಗ ನಾವು 20 ಮನೆಗಳಲ್ಲಿ ನೀರು ನುಗ್ಗುವ ಸಂಭವ ಇದೆ. ಅವ್ರನ್ನ ನುಗ್ಗಿದೆ. ಆಲ್ರೆಡಿ ಆಗಿ ಜನರನ್ನು ನಾವು ಬೇರೆ ಕಡೆಯಲ್ಲಿ ಸ್ಥಳಾಂತರ ಮಾಡುವ ನಗರಸಭೆಯ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದು ಪೊಲೀಸ್ ಇಲಾಖೆ ಆಗಲಿ, ಅದು ತಾಲೂಕು ಆಡಳಿತಾಧಿಕಾರಿ ಎಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದೆ. 20 ಮನೆಗಳಿಗೆ ನೀರು ನುಗ್ಗಿದ್ರಿ ಸರ್. ನುಗ್ಗಿದ ಮನೆಗಳಿಗೆಲ್ಲ ಅವರು ಎಲ್ಲ ನಮ್ಮ ಸಿಬ್ಬಂದಿ ಹೋಗಿ ಅವ್ರನ್ನ ಸ್ಥಳಾಂತರ ಮಾಡಿದ್ದಾರೆ.
ಇದು ಏನಂತಂದ್ರೆ ನಗರಸಭೆ ಅಧಿಕಾರಿಗಳು ಹೇಳುವ ಪ್ರಕಾರ 24 ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ ಮತ್ತು ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದೆ. 2 ಕಾಳಜಿ ಕೇಂದ್ರಗಳನ್ನು ಗೋಕಾಕ್ ನಗರದಲ್ಲಿ ಆರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೋಕಾಕ್ ನಗರದಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ತುಂಗಭದ್ರಾ ಜಲಾಶಯ ಬಹುತೇಕ ಭರ್ತಿಯಾಗಿದೆ. 1,15,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇರದೇ ಇದ್ರೂ ಪ್ರವಾಹದ ಭೀತಿ ಶುರುವಾಗಿದೆ. ಗಂಗಾವತಿ ತಾಲೂಕಿನ ಕೆಲವು ಭಾಗದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಇಲ್ಲಿ ಮಳೆ ಆಗ್ತಾ ಇಲ್ಲ, ಬಟ್ ನೀರು ಏಕಾಏಕಿ ನದಿಯಲ್ಲಿ ಹೆಚ್ಚಳ ಆಗ್ತಿರೋದ್ರಿಂದ ಅದೆಲ್ಲವೂ ಗ್ರಾಮಗಳಿಗೆ ನುಗ್ತಾ ಇದೆ. ನೋಡಿ, ಇದು ಕೇವಲ ಕೊಪ್ಪಳದ ಪರಿಸ್ಥಿತಿ ಮಾತ್ರ ಅಲ್ಲ. ಕೊಪ್ಪಳದಲ್ಲಿ ಮಳೆ ಇಲ್ಲದೇ ಇದ್ರೂ ಹೇಗೆ ನೆರೆ ಸೃಷ್ಟಿಯಾಗಿದೆ, ರಾಯಚೂರಿನಲ್ಲೂ ಹಾಗೆ ಇದೆ. ಸೊ ಎರಡೂ ಜಿಲ್ಲೆಗಳಲ್ಲಿ ಮಳೆರಾಯ ಕರುಣೆ ತೋರಿಸ್ತೇ ಇದ್ರು ಕೂಡ ನದಿಯ ಆರ್ಭಟಕ್ಕೆ ಜನ ನಲುಗ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಈಗಾಗಲೇ 102 TMC ನೀರಿದ್ದು ಈಗಾಗಲೇ ಬರುವಂಥ 1 ಲಕ್ಷಕ್ಕೂ ಅಧಿಕ ನೀರು ಈಗ ತುಂಗಭದ್ರಾ ಡ್ಯಾಮಿಗೆ ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ನಾವು ಕೊಪ್ಪಳ ತಾಲೂಕಿನ ಮುಂಡ್ರೇವದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ಮುಂಭಾಗದಲ್ಲಿ ಇದ್ದೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. 33 ಗೇಟ್ಗಳಲ್ಲಿ ಈಗ 30 ಗೇಟ್ಗಳ ಮೂಲಕ 1,15,000 ಕ್ಯೂಸೆಕ್ಸ್ ನೀರನ್ನು ನದಿಗಳಿಗೆ ಮೂಲಕ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ 102 TMC ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ಒಂದೊಂದು 1 ಲಕ್ಷಕ್ಕೂ ಅಧಿಕ ನೀರು ಬರ್ತಾ ಇದೆ. ಭದ್ರಾ ಆಗಿರ್ಬೋದು, ತುಂಗಾ ಇರ್ಬೋದು, ಅಲ್ಲಿಂದ ಬಂದಂಥ ನೀರನ್ನು ಈಗಾಗಲೇ ನದಿಗಳ ಮೂಲಕ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಒಂದು ಕಿರು ಸೇತುವೆ ಇದೆ. ಆ ಸೇತುವೆಯಲ್ಲಿ ರಭಸವಾಗಿ ನೀರು ಹರಿದು ಬರ್ತಾ ಇದೆ. ನೋಡ್ತಾ ಇರ್ಬೋದು, ಯಾವ ರೀತಿ ನೀರು ಯಾರು ನಿಂದ್ರಕ್ಕಾಗ್ತಿಲ್ಲ ಆ ರೀತಿ ರಭಸವಾಗಿ ನೀರು ಹರಿದು ಬರ್ತಾ ಇದೆ. ಯಾಕಂದರೆ ಆಗಲೇ ಕಳೆದ 1 ವಾರದಿಂದ ತುಂಗಭದ್ರಾ ಡ್ಯಾಮ್ನ ನೀರಾವರಿ ಅಧಿಕಾರಿಗಳು ನದಿ ಪಾತ್ರದ ಜನರಿಗೆ ಹೇಳಿದ್ರು, ಯಾವುದೇ ರೀತಿ ಏನಪ್ಪ ಅಕ್ಕಪಕ್ಕ ಇರುವಂಥ ರೈತರಿಗಾಗಿರ್ಬೋದು, ಜಾನುವಾರುಗಳು ಯಾವುದೇ ರೀತಿ ನದಿ ಪಕ್ಕ ಹೋಗಬಾರ್ದು ಅಂತ ಹೇಳಿದ್ರು. ಈಗಾಗಲೇ 1 ಲಕ್ಷಕ್ಕೂ ಅಧಿಕ ನೀರನ್ನು ನೀವು ನದಿಗೆ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಗಂಗಾವತಿ ತಾಲೂಕಿನ ನವಬಂಧನ ಗಡ್ಡಿ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲ, ಗಂಗಾವತಿ ತಾಲೂಕು ಮತ್ತು ಕಂಪ್ಲಿಗೆ ಸೇತುವೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಮುಳುಗಿದೆ ಅಂತ ಹೇಳ್ಬೋದು. ಇದು ಏನಪ್ಪ 4 ಜಿಲ್ಲೆಗೆ ಜೀವನಾಡಿಯಾಗಿದೆ. ಈಗಾಗಲೇ ಸಂಪೂರ್ಣವಾಗಿ ಏನಂದರೆ ಸಂಪೂರ್ಣವಾಗಿ ಈಗಾಗಲೇ ನದಿ ಅಪಾರ ಮಟ್ಟದ ನೀರು ಹರಿತಾ ಇದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಪಾಯ ಮಟ್ಟ ಮೀರಿ ಈಗಂದ್ರೆ ರಭಸವಾಗಿ ನೀರು ಹರಿತಾ ಇದೆ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆ ಹೇಳಬೇಕಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಇದೆ. ಆದರೆ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಳೆದ 10 ದಿನಗಳಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಈ ಭರ್ತಿಯಾಗಿದ್ದ ಹಿನ್ನೆಲೆಯಲ್ಲಿ ಈಗಾಗಲೇ ಬರುವಂಥ ನೀರನ್ನು 1 ಲಕ್ಷಕ್ಕೂ ಅಧಿಕ ನೀರನ್ನು ಈಗ ನದಿಗಳ ಮೂಲಕ ಈಗಾಗಲೇ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಖಂಡಗದ್ದಿ, ಪಬ್ಲಿಕ್ ಟಿವಿ ಆಗಿ ಕೊಪ್ಪಳ.